ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ದಿಸ್ ಶಶಿ ಫ್ರಮ್ ದಾವಣಗೆರೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಡಿ ವಿ ಶಶಿ. ಸೊ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಎಲ್ಲರಿಗೂ. ಸೊ ಭಾಳ ಜನ ಕೇಳ್ತಾಯಿದ್ರು ನನಗೆ ಇನ್ಸ್ಟಾಗ್ರಾಮಲ್ಲಿ, ಹಾಗೆ ನಮ್ಮ ಫ್ರೆಂಡ್ಸ್ ಎಲ್ಲರೂ ಕೇಳ್ತಾಯಿದ್ರು. ಅಂದರೆ ಬೆಂಗಳೂರಲ್ಲಿ ಇದ್ದಾರಲ್ಲ, ಭಾಳ ಜನ ಫ್ರೆಂಡ್ಸು ಬೆಂಗಳೂರು ಬೇರೆ ಕಡೆ ಇದ್ದಾರೆ, ದಾವಣಗೆರೆಯಲ್ಲಿ ಇದ್ದವರು. ಸೊ ಅವ್ರು ಕೇಳ್ತಾಯಿದ್ರು, ಬ್ರೋ ದಾವಣಗೆರೆಯಲ್ಲಿ ಹಬ್ಬ ಮುಗೀತಾ ಅಂತ ಎಲ್ಲರೂ ಕೇಳ್ತಾಯಿದ್ರು. ಆಮೇಲೆ ಇನ್ನೂ ಇನ್ಸ್ಟಾಗ್ರಾಮಲ್ಲಿ ಕೇಳ್ತಾಯಿದ್ರು, ಬ್ರೋ ಮುಗೀತಾ ನಿಮ್ಮ ದಾವಣಗೆರೆಯಲ್ಲಿ ದುರ್ಗಮ್ಮನ ಜಾತ್ರೆ ಮುಗೀತಾ ಏನೋ ಆಯ್ತಾ ಹಾಗೆ ಹೀಗೆ ಅಂತ ಕೇಳ್ತಾಯಿದ್ರು. ಸೊ ಎಲ್ಲರಿಗೂ ಹೇಳೋದೇನು, ಒಂದು ಸಪ್ರೇಟ್ ಒಂದು ವಿಡಿಯೋನ ಮಾಡೋಣ ಅಂತೇಳಿ ವಿಡಿಯೋ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಪ್ರೆಸೆಂಟ್ ಟೈಮ್ ಇವಾಗ 43 ಆಗಿದೆ. ಇವತ್ತು ಡೇಟ್ ಎಷ್ಟಪ್ಪ ಅಂದರೆ, ಇವತ್ತು ಗುರುವಾರ 28ನೇ ತಾರೀಕು. ನೀವು ಈ ವಿಡಿಯೋನ 29ನೇ ತಾರೀಕು ಶುಕ್ರವಾರ ನೋಡ್ತಾ ಇರ್ತೀರಾ. ಶುಕ್ರವಾರ ಬೆಳಗ್ಗೆ ಅಥವಾ ಮಧ್ಯಾಹ್ನ ವಿಡಿಯೋ ನೋಡ್ತಾ ಇರ್ತೀರಾ. ಸೊ ಈ ವಿಡಿಯೋ ನಾನು ನಾಳೆ ಮಾಡ್ಬೇಕಂತ ಅಂದ್ಕೊಂಡಿದ್ದೆ, ಶುಕ್ರವಾರ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಶುಕ್ರವಾರ ನಮ್ಮ ದಾವಣಗೆರೆ ದುರ್ಗಮ್ಮನ ದೇವಸ್ಥಾನದಲ್ಲಿ ಭಾಳ ಜನ ಸೇರ್ತಾರೆ, ಅಂದರೆ ಭಕ್ತಾದಿಗಳು ಭಾಳ ಜನ ಸೇರ್ತಾರೆ. ಸೊ ಹಾಗಾಗಿ ಮತ್ತೆ ರಶ್ ಆಯಿತು ಅಂದರೆ ವಿಡಿಯೋ ಮಾಡೋಕ್ಕೆ ಸೆಟ್ ಆಗೋಲ್ಲ, ಮತ್ತು ಸರಿ ಅನ್ಸಲ್ಲ ಅಂತೇಳಿ ಸೊ ಒಂದು ದಿವಸ ಮುಂಚೆನೇ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ನಾಳೆ ವಿಡಿಯೋ ಮಾಡಿದರೆ ಮತ್ತು ಶನಿವಾರ ಇಲ್ಲ ಮತ್ತು ಭಾನುವಾರ ಆಗಬೇಕು, ಮತ್ತು ಭಾಳ ಜನಕ್ಕೆ ಗೊತ್ತಾಗಲ್ಲ. ಅಕಸ್ಮಾತ್ ಏನಾದರೂ ಬೇರೆ ಕಡೆಯಿಂದ ಯಾರಾದರೂ ಬರೋದಿದ್ರು ಅಂದರೆ ಸೊ ಅವ್ರಿಗೆ ಯೂಸ್ ಆಗಲಿ ಅಂತ ಒಂದು ದಿವಸ ಮುಂಚೆನೇ ಮಾಡ್ತಾಯಿದ್ದೀನಿ. ಸೊ ವಿಡಿಯೋನ ಎಂಡ್ ತನಕ ನೋಡ್ತಾ ಇರಿ. ದಾವಣಗೆರೆ ದುರ್ಗಮ್ಮನ ದೇವಸ್ಥಾನ ಆದಮೇಲೆ ಪ್ರೆಸೆಂಟ್ ಇವಾಗ ಅಲ್ಲಿ ಏನೇನು ನಡೀತಾ ಇದೆ ಏನೇನೋ ಸೊ ಕಂಪ್ಲೀಟ್ ಮಾಹಿತಿನ ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ ಈ ವಿಡಿಯೋದಲ್ಲಿ ನಿಮಗೆ. ದಾವಣಗೆರೆ ಒಂದೇ ಅಂತಲ್ಲ, ನೀವು ಯಾವುದೇ ಊರಲ್ಲಿ ಮಾರಿ ಹಬ್ಬ ಮಾಡಿದರೆ ಸೊ ಮಿನಿಮಮ್ ಒಂದು ವಾರ 15 ದಿವಸ 20 ದಿವಸ ಮಿನಿಮಮ್ ಆದರೂ ಮಾಡೇ ಮಾಡ್ತಾರೆ. ಅದು ಯಾವುದೇ ಊರಾಗಿರ್ಬೋದು, ಮಿನಿಮಮ್ ಒಂದು ವಾರ ಆದರೂ ಮಾಡೇ ಮಾಡ್ತಾರೆ. ಸೊ ಅದೇ ರೀತಿ ನಮ್ಮ ದಾವಣಗೆರೆಯಲ್ಲಿ 15 ದಿವಸ ಇದೆ. ನಮ್ಮ ದಾವಣಗೆರೆಯಲ್ಲಿ ದುರ್ಗಮ್ಮನ ಜಾತ್ರೆ ಲಾಸ್ಟ್ ಡೇಟ್ ಯಾವಾಗಪ್ಪ ಅಂದರೆ 2ನೇ ತಾರೀಕು, ಅಂದರೆ 29ನೇ ತಾರೀಕು ನೋಡ್ತಿದ್ದಾರೆ. 29, 30, 1, 2 ಇನ್ನು 4 ದಿವಸ ಇರುತ್ತೆ. ಸೊ ನೀವು ವಿಡಿಯೋ ನೋಡೋಕತ್ತಾಗಿಂದ ಇನ್ನು 4 ದಿವಸ ನಮ್ಮ ದಾವಣಗೆರೆ ದುರ್ಗಮ್ಮನ ಜಾತ್ರೆ ಇರುತ್ತೆ. ಸೊ ಈ ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ದೀರಾ, ಸೊ ಅಕಸ್ಮಾತ್ ದಾವಣಗೆರೆ ದುರ್ಗಮ್ಮನ ಜಾತ್ರೆ ಮುಗಿದೋಗ್ಬಿಟ್ಟಿದೆ ಹಾಗೆ ಹೇಗೆ ಅಂತ ಯೋಚನೆ ಮಾಡೋಕ್ಕೋಗ್ಬೇಡಿ. ಇನ್ನು 4 ದಿವಸ ಇರುತ್ತೆ. ಮಂಗಳವಾರ ತನಕ ನಮ್ಮ ದಾವಣಗೆರೆ ದುರ್ಗಮ್ಮನ ಜಾತ್ರೆ ನಡೀತಾ ಇರುತ್ತೆ. ಇವಾಗ ನಮ್ಮ ದಾವಣಗೆರೆ ರಾಮನ್ ಸರ್ಕಲ್ ಇದ್ದೀವಿ. ಸೊ ನೋಡಿರ್ತಾರ ಲಾಸ್ಟ್ ವಿಡಿಯೋದಲ್ಲಿ ನಮ್ಮ ದಾವಣಗೆರೆಯಲ್ಲಿ ಹೋಳಿನ ಯಾವ ಥರ ಆಡಿದ್ರು ಅಂತೇಳಿ. ಸೊ ಇದೇ ಸರ್ಕಲ್ಲು ನೀವು ನೋಡಿದ್ದು, ನಮ್ಮ ದಾವಣಗೆರೆ ರಾಮನ್ ಸರ್ಕಲ್. ಇಲ್ಲೇ ಹೋಳಿನ ಗ್ರ್ಯಾಂಡಾಗಿ ಆಚರಣೆ ಮಾಡಿದ್ದು ಸಹ. ಸೊ ಹಬ್ಬ ಮುಗಿದ ಮೇಲೆ ಡೈಲಿ ಒಂದೊಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳಿದ್ವು. ಒಂದು ದಿವಸ ಆರ್ಕೆಸ್ಟ್ರಾ ಇತ್ತು, ಒಂದು ದಿವಸ ಡ್ಯಾನ್ಸು, ಒಂದು ದಿವಸ ಹಾಡುಗಳು, ಅಂದರೆ ಫಿಲಮ್ ಸಾಂಗ್ಗಳು, ಹಾಗೆ ಡ್ಯಾನ್ಸ್ಗಳು. ಸೊ ಇದನ್ನೆಲ್ಲ ಕವರ್ ಮಾಡ್ಬೇಕಂತ ಮುಂಚೆನೇ ಪ್ಲಾನ್ ಇತ್ತು. ಬಟ್ ಏನು ಮಾಡೋಣ, ಯೂಟ್ಯೂಬಲ್ಲಿ ಹಾಕಕ್ಕೆ ಬರೋಲ್ಲ, ಕಾಪಿರೈಟ್ ಮೆಸೇಜ್ ಬಂದುಬಿಡುತ್ತೆ. ಸೊ ಅದನ್ನು ಹಾಕಿದ್ರೂ ಸ್ಪೀಡ್ ಮಾಡಾಕಬೇಕು. ಸೊ ಸ್ಪೀಡ್ ಮಾಡಾಕೋದು ಅಷ್ಟು ಸರಿ ಅನ್ಸಲ್ಲ, ಯಾಕಂದರೆ ಹೋಳಿ ಹಬ್ಬದ ವಿಡಿಯೋಗಳೇ ನೋಡಿರ್ತೀರಲ್ಲ. ಸೊ ಮತ್ತೆ ಪದೇ ಸ್ಪೀಡ್ ಮಾಡಾಕೋದು ಸರಿ ಅನ್ಸಲ್ಲ ಅಂತೇಳಿ ಸೊ ಇವಾಗ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಡೈಲಿ ಒಂದೊಂದು ಪ್ರೋಗ್ರಾಮ್ಗಳು ಇರ್ತವೆ ನಮ್ಮ ದಾವಣಗೆರೆಯಲ್ಲಿ. ಸೊ ನೋಡೋಣ ಇವತ್ತು ಏನು ಪ್ರೋಗ್ರಾಮ್ ಇದೆ ಗೊತ್ತಿಲ್ಲ ನನಗೂ. ನಾಟಕದ ಏನಾರು ಇದ್ದರೆ ಒಂದು 2 ನಿಮಿಷದ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಮತ್ತು ಸಾಂಗ್ ಅದಿತ್ತು ಅಂದರೆ ಏನು ಕವರ್ ಮಾಡೋಕ್ಕೆ ಹೋಗಲ್ಲ. ಸೊ ಈ ವಿಡಿಯೋ ಆದಮೇಲೆ ನಿಮಗೆ ಸೋಮವಾರ ಇಲ್ಲ ಮಂಗಳವಾರ ನಮ್ಮ ದಾವಣಗೆರೆಯಲ್ಲಿ ಲಾಸ್ಟ್ ಟೈಮ್ ಒಂದು ವಾರಗಳಿಗೆ ಬಾಡಿ ಬಿಲ್ಡರ್ಸ್ ಒಂದು ಪ್ರೋಗ್ರಾಮ್ ನಡೀತು, ರಾಜ್ಯ ಮಟ್ಟದ ಸ್ಪರ್ಧೆ ನಡೀತು. ಸೊ ಅದ್ಭುತವಾಗಿ ಬಂದಿದೆ ಅದು ಮಾತ್ರ. ಆ ವಿಡಿಯೋ ಬರುತ್ತೆ ನಿಮಗೆ, ನೆಕ್ಸ್ಟ್ ವಿಡಿಯೋ ನೋಡ್ತೀರಾ. ನಮ್ಮ ದಾವಣಗೆರೆಯಲ್ಲಿ ಬಾಡಿ ಬಿಲ್ಡರ್ಸ್ ಸ್ಟೇಟ್ ಲೆವೆಲ್ ಕಾಂಪಿಟೇಷನಿಂದ ಬರುತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋ. ಸೊ ಮಿಸ್ ಮಾಡಿದೆ ಆ ವಿಡಿಯೋನೂ ಸಹ ನೋಡಿ. ಇಂಡಸ್ ಸರ್ಕಲಿಗೆ ಬಂದಿದ್ದೀವಿ. ಸೊ ನೋಡಿ ಏನೋ ಲೈಟೆಕ್ಸ್ ಹಂಗೆ ಇದೆ, ಎಂಟ್ರೆನ್ಸ್ ಇದೆ, ಬನ್ನಿ. ಸೊ ನೋಡಿ ಈ ಕಡೆ ಎಂಟ್ರೆನ್ಸ್ ಇದ್ದಿಲ್ಲ ಹಬ್ಬದಲ್ಲಿ ನಿಮಗೆ, ಇಲ್ಲಿಂದನೇ ನಡ್ಕೊಂಡು ಹೋಗ್ತಾ ಇದ್ವಿ. ಬಟ್ ಇವಾಗ ಎಂಟ್ರೆನ್ಸ್ ಇದೆ, ಬನ್ನಿ ಹೋಗೋಣ. ನೋಡಿ ಇನ್ನೂ ಜನ ಇದ್ದಾರೆ. ಇದೇನು ಗೊತ್ತಾ ಕಾನ್ಸೆಪ್ಟು, ಲೈಟಿಂಗ್ಸ್ ನೋಡ್ತಾ ಇದ್ದಾರಲ್ಲ, ಕೇಸರಿ ಬಿಳಿ ಹಸಿರು ಆ ಕಾನ್ಸೆಪ್ಟಲ್ಲಿ ಮಾಡಿರೋದು. ಬಟ್ ಕೇಸರಿ ಲೈಟಿಂಗ್ಸ್ ಇಲ್ಲದೆ ಇರೋದಕ್ಕೆ ಕೆಂಪು ಕಲರ್ ಹಾಕಿದ್ದಾರೆ. ನಡೆಯುತ್ತೆ, ಸ್ವಲ್ಪ ಹೋಲುತ್ತಲ್ಲ, ನಡೆಯುತ್ತೆ. ನೋಡಿ ಕಾರೊಳಗೆ ಜಾಗ ಇದ್ದಿಲ್ಲ, ನಡ್ಕೊಂಡು ಹೋಗ್ತಾ ಇದ್ವಿ ಗಾಡಿನ ಅಲ್ಲಿ ಬಿಟ್ಟು. ಇವಾಗ ಬೈಕಲ್ಲಿ ಹೋಗ್ತಾ ಇದ್ದೀವಿ. ಏನೋ ಒಂಥರ ಚೆನ್ನಾಗಿ ಅನಿಸುತ್ತೆ ಇವಾಗ ನೋಡೋದಕ್ಕೂ ಹಬ್ಬದಲ್ಲಿ ನೋಡೋದಕ್ಕೂ ಡಿಫ್ರೆಂಟ್ ಅನುಭವ. ಬಟ್ ನೀವು ಇವಾಗ ಜಾತ್ರೆ ಬಂದರೆ ಅಂದರೆ ಜಾತ್ರೆ ಎಂಜಾಯ್ ಮಾಡ್ಬೋದು. ಅಂದರೆ ಮಕ್ಕಳಿಗೆ ಆಟ ಸಾಮಾನು ಅದೆಲ್ಲ ಸಿಗೋಲ್ಲ, ದೇವಿ ದರ್ಶನ ಮಾಡ್ಕೋಬೋದು ಅನಿಸಿದ ಮಟ್ಟಿಗೆ. ಇಲ್ಲ ಆಟ ಸಾಮಾನುಗಳು ಇದ್ದಾವೆ ಇಲ್ಲ ಅಂತಲ್ಲ, ಇವಾಗ ಬಂದರೂ ಸಹ ನಿಮಗೆ ಸಿಗ್ತವೆ. ಇದ್ದಾವೆ ನಾನು ಇಲ್ಲ ಅಂದ್ಕೊಂಬಿಟ್ಟಿದ್ದೀನಿ. ನೀವು ಇವಾಗ ಬಂದರೂ ಸಹ ನಿಮಗೆ ಆಟ ಸಾಮಾನುಗಳು ಸಿಗ್ತವೆ, ಐಟಮ್ಗಳು ಸಿಗ್ತವೆ. ಇಲ್ಲ ಅಂದ್ಕೊಂಬಿಟ್ಟಿದ್ದೀನಿ, ಆ ರೋಡಲ್ಲಿ ಫುಲ್ ಇದ್ದಾವೆ. ಸೊ ಬನ್ನಿ ದೇವಸ್ಥಾನ ಹತ್ರ ಸಿಗ್ಬಿಡ್ತೀನಿ. ಫ್ರೆಂಡ್ ಇವಾಗ ನಮ್ಮ ದಾವಣಗೆರೆ ದರ್ಗಾದ ಹತ್ರ ಇದ್ದೀವಿ. ಸೊ ಈ ವಿಡಿಯೋ ನೋಡಿರ್ತಾರೆ ನೀವು. ಸೊ ದರ್ಗಾ, ಸೊ ಇಲ್ಲೇ ಗಣಪತಿ ಇಡ್ತಾರೆ, ಸೊ ಫೇಮಸ್ಸು. ಸೊ ಪಕ್ಕದ ರೋಡ್ ಎಂಡ್ ಆಗಿದೆಯಲ್ಲ, ಸೊ ಹಾಗಾಗಿ ಇಲ್ಲಾಸಿಂದ ಬಂದಿದ್ವಿ. ಬನ್ನಿ ಇವಾಗ ಯಾವ ಪ್ರೋಗ್ರಾಮ್ ನಡೀತಿದೆ ಅಂತ ನೋಡ್ಕೊಂಬರೋಣ. ರಶ್ ಮಾತ್ರ ಹೆವಿ ಇದೆ ಏನೋ. ಸೊ ಇವಾಗ ಇಲ್ಲಿ ಕಾರ್ಯಕ್ರಮ ನಡೀತಾ ಇದೆ.
ಸೊ ಎಂಟ್ರೆನ್ಸ್ ನೀವು ಅಲ್ಲಿಂದನೂ ಬರ್ಬೋದು. ಅಕಸ್ಮಾತ್ ಇಲ್ಲಿ ಬಂದ್ರಿ ಅಂದರೆ ನಿಮಗೆ ಎಂಟ್ರೆನ್ಸ್ ಇಲ್ಲೂ ಸಹ ಇದೆ, ನಿಮಗೆ ಇಲ್ಲೂ ಸಹ ಹೋಗ್ಬೋದು. ಸೊ ಇಲ್ಲಿ ಬರ್ತೀರಲ್ಲ ಬಂದಾಗ ಇಲ್ಲೇ ಇದೆ ಎಂಟ್ರೆನ್ಸ್, ಇಲ್ಲೂ ಸಹ ಹೋಗ್ಬೋದು. ಸೊ ಫೈನಲಿ ಇವತ್ತು ಫಂಕ್ಷನ್ ಅಂದರೆ ಪ್ರೋಗ್ರಾಮ್ ನಡೀತಾ ಇದೆ, ಸಾಂಗ್ಗಳು. ಸೊ ಸಾಂಗ್ಗಳು ಹಾಕೋಂಗಿಲ್ಲ, ಬನ್ನಿ ಮುಗೀತು ವಿಡಿಯೋ ಮಾಡೋದು. ನಿಮಗೆ ಸಿಗೋಗಿ ಮೋಟಲ್ ಆಗಲೇ ಸಿಗ್ತದೆ. ಸೊ ಬ್ಯಾಗ್ ಅದನ್ನ ಇಲ್ಲೇ ಇಟ್ಟಿದ್ದು, ನಾನು ಹೆಲ್ಮೆಟ್ ಬ್ಯಾಗ್ ಇಲ್ಲೇ ಇಟ್ಟಿದ್ದೆ. ಥ್ಯಾಂಕ್ಸ್ ಬ್ರೋ. ಇಲ್ಲ ಆ ಕಡೆಗೆ ಓಕೆ. ಶಶಾಂಕರ. ಸೊ ಏನು ಒಬ್ಬರೇ ಬಂದಿರೋ ಫ್ರೆಂಡ್ಸ್ ಬಂದಿರಾ? ಫ್ಯಾಮಿಲಿನ ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದೆ. ಶಶಾಂಕ್ ಅಂತ ಸಬ್ಸ್ಕ್ರೈಬರ್ ಫ್ರೆಂಡು. ಸೊ ಇದೇ ಏರಿಯಾ ಅಂದ್ರಲ್ಲ, ಓಕೆ ಬ್ರೋ, ಡನ್. ಬಲ್ಲ ನನ್ನ ವಿಡಿಯೋ ಮುಗೀತು. ಅದೇ ಬರೀ ಹಾಂ. ಮತ್ತೆ ನಿಮ್ಮ ಹೆಸರು? ಪ್ರಜ್ವಲ್. ತಮ್ಮನಾ? ಓಕೆ ಓಕೆ ಓಕೆ. ಏನಾಗೊಂಡ ಇದಾ ಬೇಕಾ? ಇದು ಬೇಕಾ? ಬೇಡ ಬೇಡ, ನನಗಿರಲಿ. ಇದು ನನಗೆ ಬೇಕಲ್ಲ, ನೀವು ದೊಡ್ಡ ಆಮೇಲೆ ತಗೋ ಅಂತೆ. ಇಲ್ಲಿ ನೋಡಿ ಇಲ್ಲಿ. ಹಾಂ ಹಾಂ, ಕ್ಯಾಮರಾ ರೆಕಾರ್ಡ್ ಆಗ್ತಾ ಐತಿ. ನಿಮ್ಮ ಮನೆಗೆ ಹೋಗಿ ಮೊಬೈಲ್ ಐತಮ್ಮ ಅಮ್ಮನ ಹತ್ರ, ಮೊಬೈಲ್ನಾಗ ಹೋಗಿ ನೋಡಿ. ನಾಳೆ ನೀನು ಬರ್ತೀಯ. ಹಾಂ, ಏನಂತ ನೋಡ್ತೀಯ ಮತ್ತು ಮೊಬೈಲ್ನಾಗೆ? ಹಾಂ, DBG ಶಶಿ ಅಂತ ನೋಡು. ಓಕೆ ತಗೊಳಪ್ಪಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ ಓಕೆ, ಥ್ಯಾಂಕ್ ಯು ಸರ್. ಖುಷಿ ಆಯಿತು ನಿಮ್ದು? ಹೌದ್ರಾ? ಓಕೆ ಓಕೆ. ಹಾಂ ಓಕೆ, ಬರ್ತೀನಿ ಸರ್. ಓಕೆ ಬಾಯ್ ಬಾಯ್. ಖುಷಿ ಆಯಿತು. ಥ್ಯಾಂಕ್ ಯು ಅಪ್ಪ ಮಾತಾಡ್ಸಿದ್ದಕ್ಕೆ. ಸೊ ಅವ್ರ ಫ್ಯಾಮಿಲಿ ಅಪ್ಪಾಜಿ ಜೊತೆ ಬಂದಿದ್ದಾರೆ. ಸೊ ಸರ್ ನಿಜವಲ್ಲ ಅವರು ನೋಡಿ ಎಷ್ಟು ಖುಷಿಯಾಗಿ ಮಾತಾಡಿದರು. ಸೊ ತುಂಬ ಖುಷಿ ಆಯಿತು. ಸೊ ಈ ಪ್ರೀತಿ ವಿಶ್ವಾಸ ಅಷ್ಟೇ ನಾವು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡೋದು. ಎಲ್ಲರ ಬಂದಾಗ ಇಷ್ಟು ಖುಷಿಯಾಗಿ ಮಾತಾಡ್ಸಿದ್ರೆ ನೆಕ್ಸ್ಟ್ ವಿಡಿಯೋ ಯಾವಾಗ ಮಾಡೋಣ ಅಂತ ಕಾಯ್ತಾ ಇರ್ತೀವಿ. ಸೊ ಅಷ್ಟು ಖುಷಿ ಆಗುತ್ತೆ. ನಾನು ದುಗ್ಗಮ್ಮನ ದೇವಸ್ಥಾನ ಯಾವಾಗ ವಿಡಿಯೋ ಕವರ್ ಮಾಡಿದ್ರು ಆಗ ಒಂದು ವಾರ ಆದಮೇಲೆ, ಒಂದು ಸ್ವಲ್ಪ ದಿವಸ ಆದಮೇಲೆ ವಿಡಿಯೋ ಯಾವಾಗ ಕವರ್ ಮಾಡಿದ್ದಿಲ್ಲ. ಇದೇ ಫಸ್ಟ್ ಟೈಮು. ನಿಜ ನಾನು ಶಾಕ್ ಆಗೋಗ್ಬಿಟ್ಟೆ. ಇನ್ನು ಜನ ಎಷ್ಟಿದ್ದಾರೆ ಅಂದರೆ ಹೆವಿ ಜನ ಇದ್ದಾರೆ. ಅಂದರೆ ಈಗ ಹೆಣ್ಮಕ್ಳು ಒಬ್ಬೊಬ್ರು ಇರ್ತಾರೆ, ಜಾತ್ರೆ ಮುಗೀತು, ಒಬ್ಬೊಬ್ರು ಮಕ್ಕಳು ಇರ್ತಾರೆ. ಸೊ ಅವರು ದೂರದಿಂದ ಬರೋಕ್ಕೆ ಇದು ಮಾಡ್ತಿರ್ತಾರೆ. ಸೊ ಹಬ್ಬ ಮುಗೀತು ಬಿಡು ಹಂಗೆ ಅಂತೇಳಿ. ಸೊ ಹಬ್ಬ ಮುಗಿದು ಒಂದು ವಾರ 15 ದಿವಸ ಆದಮೇಲೆ ನಮ್ಮ ದಾವಣಗೆರೆಯಲ್ಲಿ ಜಾತ್ರೆ ಇರುತ್ತೆ. ಸೊ ಬರೀ ನಮ್ಮ ದಾವಣಗೆರೆ ಅಂತಲ್ಲ, ನೀವು ಯಾವುದೇ ಊರಲ್ಲಿ ದುಗ್ಗಮ್ಮನ ಜಾತ್ರೆ ಮಾಡಿದರೆ 15 ದಿವಸ 20 ದಿವಸ ಮೇಲೆ ಜಾತ್ರೆ ಇದ್ದೇ ಇರುತ್ತೆ. ನನಗೂ ಒಂಥರ ಖುಷಿ ಆಯಿತು. ಮನೇಲಿ ಇದ್ದು ಸೊ ಮನೇಲಿ ಅಂತ ವಿಡಿಯೋ ಮುಂಚೆನೇ ಮಾಡ್ಬೇಕಂತ ಅಂದ್ಕೊಂಡಿದ್ದೆ. ಬಟ್ ದುಗ್ಗಮ್ಮನ ಜಾತ್ರೆ ಆದಮೇಲೆ ಬಂದಿದ್ದು ನಮ್ಮ ಹೋಳಿ ಹಬ್ಬ. ಸೊ ಹೋಳಿ ಹಬ್ಬ ಆಯಿತು. ಹೋಳಿ ಹಬ್ಬ ಆದಮೇಲೆ ನನಗೆ ಒಂದು 2 ದಿವಸ ಹುಷಾರಿದ್ದಿಲ್ಲ. ಸೊ ಸ್ವಲ್ಪ ಹುಷಾರಿಲ್ದಂಗೆ ಆಯಿತು. ಸೊ ಹಾಗಾಗಿ ಎಲ್ಲ ಅಡ್ಡಕ್ಕಾಗಲಿಲ್ಲ. 2 ದಿವಸ ಫುಲ್ ರೆಸ್ಟ್ ಮಾಡಿದೆ. ರೆಸ್ಟ್ ಮೆಡಿಷನ್ ಏನಪ್ಪ ಅಂದರೆ ಹುಷಾರಿಲ್ದಾಗ ರೆಸ್ಟ್ ಮಾಡಬೇಕು. ಐ ಹೋಪ್ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮಗೆ ಏನು ಡೌಟ್ಸ್ ಇದೆ ಒಂದು ಕಮೆಂಟ್ ಮಾಡಿ. ಸೊ ರಿಪ್ಲೈ ಮಾಡ್ತೀನಿ. ಸೊ ಥ್ಯಾಂಕ್ ವಾಚಿಂಗ್. ಬೈ ಬೈ, ಟೇಕ್ ಕೇರ್. ಇನ್ನೊಂದು ವಿಡಿಯೋದಲ್ಲಿ ಸದರಲ್ಲಿ ಮತ್ತೆ ಸಿಗ್ತೀನಿ. ಸೊ ಬನ್ನಿ, ನಮ್ಮ ದಾವಣಗೆರೆ ಜಾತ್ರೆ ಏನಿದೆ 2ನೇ ತಾರೀಕು ತನಕ ಇದೆ. ಮಂಗಳವಾರ ತನಕ ದಾವಣಗೆರೆಯಲ್ಲಿ ಏನೋ ಜಾತ್ರೆ ಇರುತ್ತೆ. ಸೊ ಬನ್ನಿ.